ಒಮ್ಮೆ ದೊಡ್ಡ ಸಾಮ್ರಾಜ್ಯವನ್ನು ಆಳುತ್ತಿದ್ದ ಒಬ್ಬ ಚಕ್ರವರ್ತಿ ಇದ್ದ. ಅವನ ಆಸ್ಥಾನಕ್ಕೆ ದೇಶವ್ಯಾಪಿಯಾಗಿ ಪ್ರಸಿದ್ಧನಾಗಿದ್ದ ಒಬ್ಬ ಜ್ಯೋತಿಷಿಯನ್ನು ಆಹ್ವಾನಿಸಲಾಯಿತು. ಈ ಜ್ಯೋತಿಷಿಯು ನಿಖರವಾಗಿ ಭವಿಷ್ಯವನ್ನು ಹೇಳುವ ಗುಣಕ್ಕೆ ಹೆಸರಾಗಿದ್ದ. ಜ್ಯೋತಿಷಿಯು ಅರಮನೆಯನ್ನು ಪ್ರವೇಶಿಸಿದಾಗ ಚಕ್ರವರ್ತಿಯು ಅವನನ್ನು ಗೌರವದಿಂದ ಸ್ವಾಗತಿಸಿ ಅವನಿಗೆ ಸುಖವಾಗಿ ಕುಳಿತುಕೊಳ್ಳಲು ಆಹ್ವಾನ ನೀಡಿದನು. ಭವಿಷ್ಯ ಕೇಳಿದ ಚಕ್ರವರ್ತಿಯು ಕೇಳುತ್ತಾನೆ, ಓ ಮಹಾಜ್ಞಾನಿ, ನನ್ನ ಭವಿಷ್ಯ ಹೇಗಿರುತ್ತದೆ? ನನ್ನ ರಾಜ್ಯ, ನನ್ನ ಆಯುಷ್ಯ, ನನ್ನ ಕುಟುಂಬ ಎಲ್ಲದರ ಬಗ್ಗೆ ಸತ್ಯವಾಗಿ ಹೇಳಿ. ಜ್ಯೋತಿಷಿಯು ಶಾಂತವಾಗಿ ತನ್ನ ಜಾತಕ ಪತ್ರಿಕೆಗಳನ್ನು ತೆರೆದು ನೋಡುತ್ತಾನೆ. ಸ್ವಲ್ಪ ಹೊತ್ತು ಲೆಕ್ಕ ಹಾಕಿ ನಕ್ಷತ್ರಗಳನ್ನು ಗಮನಿಸುತ್ತಾನೆ. ಮುಂದೆ ನಿಧಾನವಾಗಿ ಹೇಳುತ್ತಾನೆ, ಮಹಾರಾಜ, ಮುಂದಿನ ವರ್ಷಗಳಲ್ಲಿ ನಿಮಗೆ ಕೆಲವು ಕಷ್ಟಕರ ಘಟನೆಗಳು ಸಂಭವಿಸಬಹುದಾಗಿದೆ. ನಿಮ್ಮ ಕುಟುಂಬದಲ್ಲಿ ದುಃಖದ ಸಂಗತಿಗಳು ನಡೆಯುವ ಸಾಧ್ಯತೆ ಇದೆ. ಇದು ಕೇಳುತ್ತಿದ್ದಂತೆಯೇ ಚಕ್ರವರ್ತಿ ಕೋಪದಿಂದ ಕೆಂಪಾಗುತ್ತಾನೆ. ಅಯ್ಯೋ, ನನ್ನ ಆಸ್ಥಾನದಲ್ಲಿ ನಾನೇನು ದುಃಖದ ಭವಿಷ್ಯ ಕೇಳಲು ಜ್ಯೋತಿಷಿಯನ್ನು ಕರೆಸಿದ್ದೇನೆನಾ? ನಾವು ರಾಜರು, ನಮ್ಮ ಬಗ್ಗೆ ಇಂಥ ರೀತಿ ಹೇಳುವ ಅಧಿಕಾರ ನಿನಗೆ ಯಾರು ಕೊಟ್ಟರು? ಅವನು ಕೋಪದಿಂದ ಗದ್ದಲ ಮಾಡುತ್ತಾನೆ. ಅರಮನೆಯಲ್ಲಿದ್ದ ಮಂತ್ರಿಗಳು, ರಕ್ಷಕರು ಬೆಚ್ಚುಬಿದ್ದಂತೆ ನೋಡುತ್ತಾರೆ. ಆದರೆ ಜ್ಯೋತಿಷಿಯು ಭಯಪಡದೆ ಶಾಂತವಾಗಿ ಹೇಳುತ್ತಾನೆ, ಮಹಾರಾಜ, ಜ್ಯೋತಿಷಿ ನಿಜವನ್ನು ಹೇಳುವುದು ಅವನ ಕರ್ತವ್ಯ. ನಾನು ಸುಳ್ಳು ಹೇಳಿದರೆ ನನ್ನ ಜ್ಯೋತಿಷ್ಯಕ್ಕೆ ಮೌಲ್ಯವೇ ಉಳಿಯುವುದಿಲ್ಲ. ನಕ್ಷತ್ರಗಳು ಹೇಳುವುದು, ನೀವು ಧೈರ್ಯವಾಗಿದ್ದರೆ, ಶಾಂತವಾಗಿದ್ದರೆ ಮತ್ತು ಸಮಯೋಚಿತ ನಿರ್ಧಾರಗಳನ್ನು ತೆಗೆದುಕೊಂಡರೆ ಎಲ್ಲಾ ಕಷ್ಟಗಳನ್ನು ಗೆಲ್ಲಬಹುದು. ಅವನಿಗೆ ಜ್ಯೋತಿಷಿಯ ಮಾತಿನಲ್ಲಿರುವ ಸತ್ಯ ಮತ್ತು ಪ್ರಾಮಾಣಿಕತೆ ಅರಿವಾಗುತ್ತದೆ. ಕೋಪವು ನಿಧಾನವಾಗಿ ಕಡಿಮೆಯಾಗುತ್ತದೆ. ನೀನು ಸತ್ಯ ಹೇಳಿದ್ದಿ, ನಿಜವಾದ ಜ್ಞಾನಿ ನೀನು ಎಂದು ಚಕ್ರವರ್ತಿಯು ಕ್ಷಮೆಯಾಚಿಸುತ್ತಾನೆ. ನಮ್ಮ ಜೀವನದ ಕಠಿಣ ಸತ್ಯಗಳನ್ನು ಕೇಳುವುದು ಸುಲಭವಲ್ಲ, ಆದರೆ ಅವುಗಳನ್ನು ಒಪ್ಪಿಕೊಳ್ಳುವುದು ಅದೇ ನಿಜವಾದ ಬುದ್ಧಿವಂತಿಕೆ. ಚಕ್ರವರ್ತಿಯು ಜ್ಯೋತಿಷಿಯನ್ನು ಅಮೂಲ್ಯ ವಸ್ತ್ರಗಳು ಮತ್ತು ಚಿನ್ನದ ನಾಣ್ಯಗಳಿಂದ ಬಹುಮಾನಿಸುತ್ತಾನೆ. ನೀನು ನನಗೆ ಕಷ್ಟವನ್ನು ಹೇಳಿಲ್ಲ, ನನ್ನನ್ನು ಕಷ್ಟಕ್ಕೆ ಸಿದ್ಧಳನಾಗಿ ಮಾಡಿದ್ದಿ ಎಂದು ಅವನು ಪ್ರಶಂಸಿಸುತ್ತಾನೆ. ಜ್ಯೋತಿಷಿಯು ವಿನಮ್ರವಾಗಿ ನಮಸ್ಕರಿಸಿ ಅರಮನೆಯಿಂದ ಹೊರಡುತ್ತಾನೆ. ಅವನ ಜ್ಞಾನ, ಅವನ ಪ್ರಾಮಾಣಿಕತೆ, ಅವನ ಧೈರ್ಯ ಎಲ್ಲವೂ ರಾಜ್ಯದಲ್ಲಿ ಜನರಿಗೆ ಮಾದರಿಯಾಗುತ್ತವೆ. ಕಥೆಯ ನೀತಿ, ಮಾರಲ್: ಸತ್ಯ ಕೆಲವೊಮ್ಮೆ ಕಹಿಯಾಗಿರಬಹುದು, ಆದರೆ ಅದನ್ನು ಒಪ್ಪಿಕೊಂಡರೆ ಅದೇ ನಮ್ಮನ್ನು ರಕ್ಷಿಸುತ್ತದೆ. ಹೆಚ್ಚಿನ ವಿಡಿಯೋಗಾಗಿ ಮೂರ್ತಿರಾಜ್ ಚೌಹಾನ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ.